ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ, ಶೀತ ಕೆಮ್ಮು ಆಗಿ ಸರಿಯಾಗಿ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿಲ್ಲ. ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಎಲ್ಲರೂ ನಮ್ಮನೇಲಿ ಸೇರಿಕೊಂಡಿದ್ದು ನನ್ನ ಫ್ರೆಂಡ್ಸ್ ಎಲ್ಲ. ಹಾಗಾಗಿ ಸುಮ್ಮನೆ ಮಧ್ಯಾಹ್ನಕ್ಕೆ ಬೇಜಾರಾಗ್ತಿತ್ತಲ್ಲ, ಹಾಗೆ ಟೈಮು ಕೂಡ 4 ಗಂಟೆ ಆಗೋಕ್ಕೆ ಬಂತು. ಏನಾದರೂ ಮಾಡ್ಕೊಂಡು ತಿನ್ನೋಣ ಅಂತ ಬ್ರೆಡ್ ಇದ್ದು ಹಾಗೆ ಅದ್ರ ಮೇಲೆ ಸಾಸೆಲ್ಲ ಹಾಕಿ, ಹಾಗೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಹಾಗೆ ಚೀಸು ಎಲ್ಲ ಹಾಕಿ ಎಲ್ಲದನ್ನು ರೆಡಿ ಮಾಡ್ತಾಯಿದ್ರು, ಟೊಮೊಟೊ ಎಲ್ಲ ಹಾಕಿ. ಹಾಗೆ ಇನ್ನೊಂದು ಬ್ರೆಡ್ಗೆ ಸ್ವಲ್ಪ ಮಯನೀಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಿ ಮಾಡಿಕೊಂಡು ತಿನ್ನೋಣ ಅಂತ ರೆಡಿ ಮಾಡ್ಕೊಳ್ತಾಯಿದ್ದು. ಇದ್ರ ಹೆಸ್ರಂತೂ ಕೇಳೋಕೆ ಹೋಗ್ಬಿಡಿ, ಓನ್ ರೆಸಿಪಿ ಇದು. ಈ ಕಡೆ ಟೋಸ್ಟ್ ಥರನೂ ಅಲ್ಲ, ಹಾಗೆ ಬರ್ಗರ್ ಥರನೂ ಅಲ್ಲ, ಏನೋ ಒಂದು ಹಾಕಿ ಏನೋ ಒಂದು ಮಾಡ್ಕೊಂಡು ತಿಂತಾಯಿದ್ವಿ. ಬೇಜಾರಾಗ್ತಿರುತ್ತಲ್ಲ, ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತಲ್ಲ, ಹಾಗೆ ಸ್ವಲ್ಪ ಹೈಜಿನಿಕ್ ಆಗೂ ಇರುತ್ತೆ, ಮನೇಲಿ ಮಾಡಿದ್ದೀವಿನೋ ಸಮಾಧಾನವೂ ಕೂಡ ಇರುತ್ತೆ. ಹಾಗಾಗಿ ಮಾಡ್ಕೊಂಡು ತಿಂತಾಯಿದ್ವಿ. 3 ಜನ ಸೇರಿಕೊಂಡ್ರೆ ಮುಗೀತು, ಏನು ಮಾಡೋದು ಹೊಸ ಥರದ್ದು, ಏನು ಮಾಡೋದು ಅಂತಲೇ ಯೋಚನೆ ಮಾಡ್ತಿರ್ತೀವಿ. ಬಟ್ ಹೇಳೋದು ಮಾತ್ರ ಎಲ್ಲರೂ ಡಯಟ್ ಬಟ್ ಏನೂ ಮಾಡುತ್ತಿರಲ್ಲ, ಏನೋ ಒಂದು ಈ ಥರ ಮಾಡ್ಕೊಂಡು ತಿಂತಾ ಇರೋದು. ಅದೆಲ್ಲ ರೆಡಿ ಆದಮೇಲೆ ಈ ಥರ ಡಬಲ್ ರೋಸ್ಟ್ ಮಾಡ್ಕೋಬೇಕು, ಎರಡು ಕಡೆನೂ ಚೆನ್ನಾಗಿ ಲೋ ಫ್ಲೇಮಲ್ಲಿ ಒತ್ತಿ ಬೇಯಿಸಬೇಕು. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೆಂಗೆ ಬರುತ್ತೆ ಅಂತಂದರೆ ಈ ಥರ ಒಂದು ಸಲ ಮಾಡಿಕೊಂಡು ತಿನ್ನಿ, ಬೇಗ ಕೂಡ ಆಗೋಗ್ಬಿಡುತ್ತೆ, ಸ್ನ್ಯಾಕ್ಸಿಗೆ ಕೂಡ ಆಗ್ಬೋದು, ಹಾಗೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾವಂತೂ ತಿಂದು ಕಳೆದೋಗ್ಬಿಟ್ಟು, ಹಾಗೆ ಕೆಮ್ಮು ಕೂಡ ಹಾಗೇ ಇತ್ತು, ನನಗೆ ಕಮ್ಮಿನೇ ಆಗಲಿಲ್ಲ. ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಕೆಮ್ಮು ಎಲ್ಲಿ ಕಮ್ಮಿ ಆಗುತ್ತೆ ಹೇಳಿ. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ವಿ, ಅಷ್ಟರಲ್ಲಿ ಒಂದು ಪಾರ್ಸೆಲ್ ಕೂಡ ಬಂತು. ಓಪನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಏನು ಪಾರ್ಸಲು ಅಂತ ಓಪನ್ ಮಾಡಿದ್ಮೇಲೆ ಹೇಳ್ತೀನಿ ಬನ್ನಿ. ಚಾಕ್ಲೇಟ್ಸ್ ಮೋಲ್ಡ್, ಐ ಥಿಂಕ್ ಅದೇನೆ, ಎಸ್, ಚಾಕ್ಲೇಟ್ ಮೋಲ್ಡ್ಸ್ ಆರ್ಡ್ರ್ ಮಾಡಿದ್ದೆ. ಹಾಗಾಗಿ ಅದು ಕೂಡ ಬಂದಿತ್ತು. ನಾನು ಒಂದು ಡ್ರಿಂಕ್ ಮಾಡೋದು ತೋರಿಸಿದ್ನಲ್ಲ, ಅದು ಇನ್ನೂ ಸ್ವಲ್ಪ ಹೆಚ್ಚಾಗಿತ್ತು, ಹಾಗಾಗಿ ಬೇಕಾಗಿತ್ತು ಈ ಥರ ಮೋಲ್ಡ್ಸು, ಸಾಕಾಗಲಿಲ್ಲ ಅದೆಲ್ಲ. ಹಾಗೆ ನನ್ನ ಸಿಸ್ಟರ್ಗೂ ಕೂಡ ಒಂದು ಮೋಲ್ಡ್ ಕೊಟ್ಟು ಕಳಿಸ್ದೆ, ಹಾಗಾಗಿ ಅವಳಿಗೂ ಬೇಕಾಗುತ್ತೆ ಅಂತ ತರಿಸಿದ್ದೆ. ತುಂಬ ಚೆನ್ನಾಗಿತ್ತು. ಯಾವುದರಲ್ಲಿ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ತರಿಸಿದ್ದು ಮೀಶೋದಲ್ಲಿ, ಬಟ್ ಸ್ವಲ್ಪ ಕ್ವಾಲಿಟಿ ನನಗಷ್ಟು ಓಕೆ ಅಂತ ಅನ್ನಿಸ್ತು. ಬಟ್ ಫ್ಲಿಪ್ಕಾರ್ಟಲ್ಲಿ ತುಂಬ ಚೆನ್ನಾಗಿತ್ತು. ಅದಕ್ಕೇನಪ್ಪ ಅಂತಂದರೆ ಸ್ಪೆಷಾಲಿಟಿ, ಇದಕ್ಕೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ, ಸಿಲಿಕಾನ್ ಮೆಟೀರಿಯಲ್ ಇದು. ಹಾಗೆ ಸಖತ್ತು ಸ್ಮೂತ್ ಇತ್ತು, ಅದು ಸ್ವಲ್ಪ ಹೊರಟಿತ್ತು ನಾನು ಲಾಸ್ಟ್ ಟೈಮ್ ತರಿಸಿದ್ದು. ಇದು ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಅದು 3 ಪೀಸ್ ಬಂದಿತ್ತು. ಇದು ಒಂದು 50 ರುಪೀಸ್ ಜಾಸ್ತಿ ಏನೋ ಅದಕ್ಕಿಂತ ಕಂಪೇರ್ ಮಾಡಿದ್ರೆ, ಬಟ್ ನನಗಂತೂ 100 ಕೊಡ್ಬೋದು. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಹಾಗೆ ಕ್ಯೂಬ್ಸ್ ಸೈಜ್ ಕೂಡ ದಪ್ಪ ಇತ್ತು. 1-2 ಕ್ಯೂಬ್ಸ್ ಹಾಕೊಂಡ್ರೆ ಅಥವಾ 1 ಕ್ಯೂಬ್ಸ್ ಹಾಕೊಂಡ್ರೆ ಸಾಕು, ಬಿಸಿ ನೀರಿಗೆ ಸರಿ ಹೋಗ್ಬಿಡುತ್ತೆ. ಚೆನ್ನಾಗಿತ್ತು. ಯಾರಿಗಾದರೂ ಬೇಕು ಅಂತಂದರೆ ಲಿಂಕ್ ಬೇಕಾದರೆ ಕೇಳಿ, ಹಾಕ್ತೀನಿ, ನೀವು ಕೂಡ ಹೋಗಿ ಬೈ ಮಾಡ್ಬೋದು. ಏನಿಲ್ಲ, ಫ್ಲಿಪ್ಕಾರ್ಟಲ್ಲಿ ಚಾಕ್ಲೇಟ್ ಮೋಲ್ಡ್ಸ್ ಅಂತ ಟೈಪ್ ಮಾಡಿದ್ರೆ ಮುಗಿದೋಯ್ತು, ಬಂದು ಹೋಗ್ಬಿಡುತ್ತೆ, ಲಿಂಕ್ ಅವಶ್ಯಕತೆಯೂ ಕೂಡ ಇರಲ್ಲ. ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಹಾಗೆ ಕೂಡ ಒಂದು 2 ಡೇಸಲ್ಲಿ ಬೇಗ ಡಿಲಿವರ್ಡ್ ಬಂದೋಗ್ಬಿಡುತ್ತೆ, ಆಗೋಗ್ಬಿಡುತ್ತೆ, ಕಾಯಂಗೆ ಇರಲ್ಲ. ಆವಾಗ 1 ವಾರ 15 ದಿನ ತಗೊಳ್ಳೋರು, ಇವಾಗ ಏನಿಲ್ಲ, 1-2 ದಿನದಲ್ಲಿ ಆರ್ಡ್ರ್ ಮಾಡಿಬಿಟ್ರೆ ಪಟ್ ಅಂತ ಬಂದ್ಬಿಡುತ್ತೆ. ಫ್ಲಿಪ್ಕಾರ್ಟ್ ಡೆಲಿವರಿ ಕೂಡ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೇಗ 2 ಡೇಸಲ್ಲಿ ಡೆಲಿವರಿ ಆಗುತ್ತೆ. ಹಾಗೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಹೋಗಿ ವಿಡಿಯೋನ ನೋಡಿ, ಹಾಗೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಬಾಯ್.